Dear students, now let us see the chapter 14, that is oscillations. Before going to know what is oscillation or what is oscillatory motion, we should know what is periodic motion. Periodic motion, name here itself says that the motion which occurs periodically means a motion of the body that repeats itself after regular interval of time is called periodic motion. For example, motion of all planets around the sun, motion of moon around the earth. Moon takes 27.3 days to complete one round around the earth. So what this definition says, motion of body that repeats itself after regular interval of time means in a certain fixed time a body undergoes motion and again at the same time it starts the same motion. For example, we know that all the planets revolve around the sun. If we take the example of Earth takes 365 days to complete one rotation around the sun. Similarly, moon takes 27.3 days to complete one round around the earth. And again to start another rotation or to complete another one circle or rotation around the earth, moon take how much time? 27.3 days. So it is fixed, regular interval, it is fixed, this duration is fixed, and again at the same duration the motion is going to be start, means after 27.3 days again the moon start to revolve around the earth, and similarly earth also after 365 or sometime 366 days again earth starts to revolve around the sun. So periodic motion ಅಂದ್ರೆ ಇಲ್ಲಿ ನೇಮ್ ಹೇಳ್ತೈತಿ ಏನಂದ್ರೆ ಯಾವುದು ಪಿರಿಯಾಡಿಕಲಿ ಆಕರ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಾವು ಅನದರ್ ಎಕ್ಸಾಂಪಲ್ ತಗೋಬಹುದು. ಅರ್ಲಿ ಮಾರ್ನಿಂಗ್ ಇಫ್ ಯು ಸೆಟ್ ಯುವರ್ ಅಲಾರಾಮ್ ಎಟ್ 6 AM, ನೀವು ಅಲಾರಾಮನ್ನು 6 AM ಗಂತ ಸೆಟ್ ಮಾಡಿದರೆ ಎವ್ರಿ ಡೇ ಏನು ಮಾಡ್ತೀರಿ 6 AM ಗನ ಹೇಳ್ತೀರಿ. ದಟ್ ಈಸ್ ವಾಟ್ ಪಿರಿಯಾಡಿಕಲಿ ರೆಗ್ಯುಲರ್ ಇಂಟರ್ವಲ್ ಒಳಗೆ ನೀವು ಹೇಳೋದೇನಿರ್ತೈತಿ ಫಿಕ್ಸ್ ಇರ್ತೈತಿ. ದಟ್ ಈಸ್ ವಾಟ್ ಯುವರ್ ರೆಗ್ಯುಲರ್ ಇಂಟರ್ವಲ್. ಸಿಮಿಲರ್ಲಿ ಮೋಷನ್ ಒಳಗೆ ನಾವು ಕನ್ಸಿಡರ್ ಮಾಡಿದರೆ ಯಾವುದು ರಿಪೀಟ್ ಆಗ್ತೈತಿ ಅದೇ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಒಳಗೆ, ಅದಕ್ಕೆ ನಾವೇನಂತೀವಿ ಅಂದ್ರೆ ಪೀರಿಯಾಡಿಕ್ ಮೋಷನ್ ಅಂತೀವಿ. ಎಕ್ಸಾಂಪಲ್ ಯಾವುದು ಅಂದ್ರೆ ಎಲ್ಲ ಪ್ಲ್ಯಾನೆಟ್ಸ್ ಸನ್ ಅರೌಂಡ್ ರಿವಾಲ್ವ್ ಆಗ್ತಿರ್ತಾವೆ ಆ್ಯಟ್ ದೇರ್ ರೆಗ್ಯುಲರ್ ಇಂಟರ್ವಲ್. ಪ್ರತಿ ಪ್ಲ್ಯಾನೆಟಿಗೂ ಪ್ರತಿ ಗ್ರಹಕ್ಕೂ ತನ್ನದೇ ಆದ ಒಂದು ಫಿಕ್ಸ್ ಟೈಮ್ ಐತಿ. ಫಾರ್ ಎಕ್ಸಾಂಪಲ್ ನಾವು ಅರ್ತ್ ತೊಗೊಂಡ್ರೆ ಅರ್ತ್ಗೆ ಎಷ್ಟೈತಿ ಅಂದರೆ 365 ಡೇಸ್ ಬೇಕು. ದಟ್ ಈಸ್ ವಾಟ್ ರೆಗ್ಯುಲರ್ ಇಂಟರ್ವಲ್. ಅಗೇನ್ for the next rotation it takes the same time, that is called as periodic motion. Next is oscillatory motion. The motion of a body is said to be oscillatory motion if it moves to and fro about a fixed point after regular interval of time. ಸೊ ಆಸಿಲೇಟರಿ ಮೋಷನ್ ಅನ್ನೋದು ಪೀರಿಯಾಡಿಕ್ ಮೋಷನ್ ಆಗಿರಬೇಕು. ನಮಗೆ ಪೀರಿಯಾಡಿಕ್ ಅಂದ್ರೆ ಗೊತ್ತಾಯಿತು ಯಾವುದು ರೆಗ್ಯುಲರ್ ಇಂಟರ್ವಲ್ ಒಳಗೆ ಆಗ್ತೈತಲ್ಲ ಅದು. ಸೊ ಆಸಿಲೇಟರಿ ಮೋಷನ್ ಅಂದ್ರೆ ದ ಮೋಷನ್ ಆಫ್ ಎ ಬಾಡಿ ಈಸ್ ಸೆಟ್ ಟು ಬಿ ಆಸಿಲೇಟರಿ. ಯಾವಾಗ ಆಸಿಲೇಟರಿ ಅಂತೀವಂದ್ರೆ ಬಾಡಿ ಯಾವ ಡೈರೆಕ್ಷನ್ ಒಳಗೆ ಮೂವ್ ಆಗಬೇಕು ಅಂದರೆ ಟು ಆ್ಯಂಡ್ ಪ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗಬೇಕು. ಆ್ಯಂಡ್ ಇಟ್ ಶುಡ್ ಬಿ ಅಬೌಟ್ ಅ ಫಿಕ್ಸ್ಡ್ ಪಾಯಿಂಟ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. And it is also defined as the to and fro motion of a body which is periodic is called as oscillatory. For example, the motion of bob of the simple pendulum, the motion of mass attached to the swing in the garden. So first one is what simple pendulum. ಆಸಿಲೇಟರಿ ಮೋಷನ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡತ್ತೀವಿ ಅಂದರೆ ಟು ಆ್ಯಂಡ್ ಫ್ರೋ ಅಂದರೆ ಏನಂತ ನಮಗೆ ಗೊತ್ತಿರಬೇಕು. ಟು ಆ್ಯಂಡ್ ಫ್ರೋ ಮೀನ್ಸ್ ಲೈಕ್ ದಿಸ್, ಬ್ಯಾಕ್ವರ್ಡ್ ಆ್ಯಂಡ್ ದ ಫಾರ್ವರ್ಡ್. ಸ್ವಿಂಗ್ ನೀವು ಸಿಂಪಲ್ ಪೆಂಡ್ಯುಲಮ್ ನೋಡದೇ ಇರ್ಬೋದು, ಸ್ಪ್ರಿಂಗ್ ಸ್ಪ್ರಿಂಗನ್ನು ನೋಡದೇ ಇರ್ಬೋದು, ಬಟ್ ಸ್ವಿಂಗನ್ನು ಎಲ್ಲರೂ ನೋಡಿರ್ತೀರಿ. ದಟ್ ಈಸ್ ವಾಟ್ ಜೋಕಾಲಿ. ನೀವು ಪಾರ್ಕ್ ಒಳಗೆ ಗಾರ್ಡನಲ್ಲಿ ಕಿಡ್ಸಿಗಾಗಿ ಏನು ಮಾಡಿರ್ತಾರೋ ಅಂದ್ರೆ ಜೋಕಾಲಿ ಕಟ್ಟಿರ್ತಾರೋ. ದಟ್ ಈಸ್ ವಾಟ್ ಸ್ವಿಂಗ್ ಇನ್ ದ ಏರ್. ಸೊ ಅದು ಹೆಂಗೆ ಮಾಡ್ತೈತೆ ಅಂದರೆ ಬ್ಯಾಕ್ವರ್ಡ್ ಆ್ಯಂಡ್ ದ ಫಾರ್ವರ್ಡ್ ಮೂವ್ ಆಗ್ತಿರ್ತೈತಿ. ದಟ್ ಈಸ್ ವಾಟ್ ಟು ಆ್ಯಂಡ್ ಫ್ರೋ ಡೈರೆಕ್ಷನ್. So in laboratory we have simple pendulum, that is what this looks like this. About a fixed position means ಅದನ್ನೇನು ಮಾಡಿರ್ತಾರೋ ಅಂದ್ರೆ ಪೆಂಡ್ಯುಲಮನ್ನು ಒಂದು ಮೆಟಾಲಿಕ್ ಬಾಬನ್ನು ಫಿಕ್ಸ್ಡ್ ಪಾಯಿಂಟಿಗೆ ಫಿಕ್ಸ್ ಮಾಡಿರ್ತಾರೋ, ಕಟ್ಟಿರ್ತಾರೋ. ಸೊ ಅದೇನು ಮಾಡ್ತೈತಿ ಅಂದರೆ ನೀವು ವೆನ್ ಯು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಅದು ಟು ಆ್ಯಂಡ್ ಫ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗ್ತೈತಿ. ಸಿಮಿಲರ್ಲಿ ದ ಸ್ಪ್ರಿಂಗ್ ಕಾನ್ಸ್ಟಂಟ್. ಇಲ್ಲೊಂದು ಸ್ಪ್ರಿಂಗಿಗೆ ಒಂದು ಹೆವಿ ಮೆಟಾಲಿಕ್ ಬಾಡಿಯನ್ನು ಅಟ್ಯಾಚ್ ಮಾಡಿರ್ತಾರೋ. ಆ್ಯಂಡ್ ವೆನ್ ಯು ಸ್ಟ್ರೆಚ್ ದ ಸ್ಪ್ರಿಂಗ್ and when you drag this body that will also move to and fro, forward and backward.
That is what the to and fro motion about a fixed point. This is what fixed point, and that should be periodic, means that should be regular interval of time. ಇಷ್ಟು 2 ಸೆಕೆಂಡ್ ಒಳಗೆ ಈ ಥರ ಮೂವ್ ಆಗತ್ತಿತ್ತು ಅಂದ್ರೆ ಅಗೇನ್ 2 ಸೆಕೆಂಡ್ ಒಳಗೆ ಮತ್ತೆ ಇಷ್ಟೇ ಮೂವ್ ಆಗಬೇಕು. ದಟ್ ಈಸ್ ಕಾಲ್ಡ್ ಆಸ್ ಆಸಿಲೇಟರಿ ಮೋಷನ್. ನೆಕ್ಸ್ಟ್ let us note a point here. Not all periodic motion are oscillatory, but all oscillatory motion are periodic. For example, ನಾವು periodic ಅಂದರೆ ಯಾವ ಎಕ್ಸಾಂಪಲ್ ತಗೊಂಡಿದ್ವಿ ಅಂದ್ರೆ the motion of planets around the sun. Is the motion of planet around the sun is to and fro direction? ಟು ಆ್ಯಂಡ್ ಫ್ರೋ ಇದ್ರಣ ಮಾತ್ರ ನಾವು ಅದಕ್ಕೆ ಏನಂತೇವೆ ಅಂದ್ರೆ ಆಸಿಲೇಟರಿ ಅಂತೇವೆ. ಮೀನ್ಸ್ ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಈ ಥರ ಸ್ವಿಂಗ್ ಆಗತ್ತಿದ್ರೆ, ಸ್ವಿಂಗ್ ಅಂದರೆ ಏನು, ಜೋಕಾಲಿ ಥರ ಮೂವ್ ಆಗ್ತಾವೆ ಪ್ಲ್ಯಾನೆಟ್ಸ್? ನೋ, ಮೂವ್ ಆಗೋದಿಲ್ಲ. ಬಟ್ ಅವು ಏನಾಗ್ತಾವೆ, ಪೀರಿಯಾಡಿಕ್ ಇದ್ರೂ ನಾವು ಅವಕ್ಕೆ ಆಸಿಲೇಟರಿ ಅನ್ನಂಗಿಲ್ಲ. ಬಟ್ ಇಲ್ಲಿ ಇವೆಲ್ಲ ಏನು, ಆಸಿಲೇಟರಿ ಮೋಷನ್ಸ್. ಈ ಎಲ್ಲ ಆಸಿಲೇಟರಿ ಮೋಷನ್ಸಿಗೆ ಇವೇನಿದಾವೆ, ಪೀರಿಯಾಡಿಕ್ ಇರ್ತಾವೆ. ಬಿಕಾಸ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಒಳಗೆ ಇಲ್ಲಿಂದ ಇಷ್ಟೆಷ್ಟು ಹೋಗ್ತೈತಿ, ಮತ್ತು ಅದೇ ಟೈಮ್ ಒಳಗೆ ಇಲ್ಲಿ ಬರ್ತೈತಿ, ಅದೇ ಟೈಮ್ ಒಳಗೆ ಇಲ್ಲಿ ಹೋಗ್ತೈತಿ. ಸೊ ಇಟ್ ಈಸ್ ಇನ್ ದ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಆಸಿಲೇಟರಿ. But all the periodic motions are not oscillatory, but all the oscillatory motions are what? Periodic. That is the note here. Next, let us define some terms here. Time period and frequency. Time required by the body to complete one cycle is called time period. So time required by the body to complete one cycle means, first let us know what is one cycle. One cycle means, if you consider body started to move from here to that should go here, then that should come to the initial point. ಇಲ್ಲಿಂದ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲೇ ಬಂದು ಅದು ಸ್ಟಾಪ್ ಆಗಬೇಕು. ದಟ್ ಈಸ್ ವಾಟ್ ಒನ್ ಸೈಕಲ್. ಇಲ್ಲಿಂದ ಸ್ಟಾರ್ಟ್ ಆಯಿತು, ದಟ್ ಈಸ್ ಇನಿಷಿಯಲ್ ಪೊಸಿಷನ್. ಫ್ರಾಮ್ ದಿ ಇನಿಷಿಯಲ್ ಪೊಸಿಷನ್ ಟು ದಿ ಪ್ರೋ, ದೆನ್ ಅಗೇನ್ ಟು ದ ಸೇಮ್ point, that is one cycle. And to complete this one cycle, the whatever the time is required by the body, that is called as time period. Time period means that is time required by the body to complete one cycle. One cycle means from the one initial position to the pro, then again to the same initial position. That is what one cycle, and it is denoted by capital T, and the SI unit is second. SI unit of time period is second. Next is frequency. The number of cycles or oscillations completed by the oscillating body in 1 second is called frequency. ಸೊ ನಮ್ಗೆ ಒನ್ ಸೈಕಲ್ ಅಂದರೆ ಏನಂತ ಗೊತ್ತಾಯಿತು. ಸೊ ಈಗ 1 ಸೆಕೆಂಡ್ ಟೈಮ್ ತೊಗೊಳ್ಳೋಣ. 1 ಸೆಕೆಂಡ್ ಟೈಮ್ ಒಳಗೆ ಈ ಬಾಡಿ ಎಷ್ಟು ಸಲ ಸೈಕಲ್ಸ್, ಎಷ್ಟು ಆಸಿಲೇಷನ್ಸನ್ನು ಮಾಡ್ತೈತಲ್ಲ, ಅದಕ್ಕೆ ಏನಂತಾರೆ ಅಂದರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೀನ್ಸ್ ದ ನಂಬರ್ ಆಫ್ ಆಸಿಲೇಷನ್ಸ್ ಆರ್ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಬೈ ದ ಆಸಿಲೇಟಿಂಗ್ ಬಾಡಿ ಇನ್ 1 ಸೆಕೆಂಡ್. and it is denoted by the letter nu, symbol nu anta, ಇದಕ್ಕೆ ಏನಂತಾರೆ ಅಂದರೆ nu, and the SI unit is per second because the frequency is expressed as reciprocal of the time period. Nu is equals to 1 by t, and we know that the SI unit of time is second, so the SI unit of frequency is per second. When the second goes to numerator, that will be per second. And the SI unit of the frequency is another one, that is hertz, denoted by Hz. Hertz is the SI unit of frequency. Per second is the SI unit of frequency. SI unit of time period is second. Next is displacement. The distance travelled by an oscillating particle at any instant from its equilibrium or mean position is called displacement of the particle. So the distance travelled by oscillating particle at any instant from equilibrium position. So first let us know what is equilibrium position. Mean position or equilibrium position means the position where body is at rest. So why the body comes to rest? So you will force apply ಮಾಡಿ ಇದನ್ನು ಡ್ರ್ಯಾಗ್ ಮಾಡಿರ್ತೀರಿ, ಇಲ್ಲಿಂದ ಮತ್ತೆ ಇಲ್ಲಿ ಹೋಗ್ತೈತಿ. ಪೆಂಡ್ಯುಲಮ್ ಅಂತ ಒಂದು ತೊಗೊಳ್ರಿ. ಇದೊಂದು ಏನಿರ್ತೈತಿ, ಪೆಂಡ್ಯುಲಮ್ ಅಂದ್ರೆ ನಥಿಂಗ್ ಬಟ್ ಮೆಟಾಲಿಕ್ ಬಾಬ್ ಇರ್ತೈತಿ, ಅದನ್ನೇ ನೀವು ಕಟ್ಟಿರ್ತೀರಿ. ದಟ್ ಈಸ್ ಫಿಕ್ಸ್ಡ್ ಪೊಸಿಷನ್. ಯಾವುದು ಪೊಸಿಷನ್ಗೆ ನಾವು ಇಕ್ವಿಲಿಬ್ರಿಯಮ್ ಅಥವಾ ಮೀನ್ ಪೊಸಿಷನ್ ಅನ್ಬೇಕು ಅಂದ್ರೆ ಇಟ್ ಈಸ್ ದ ಪೊಸಿಷನ್ ವೇರ್ ಬಾಡಿ ಕಮ್ಸ್ ಟು ರೆಸ್ಟ್. ಸೊ ನೀವು ಫೋರ್ಸ್ ತೆಗೆದುಬಿಟ್ರಿ, ವೆನ್ ಯು ರಿಮೂವ್ ದ ಎಕ್ಸ್ಟರ್ನಲ್ ಫೋರ್ಸ್, ಅದೇನು ಮಾಡ್ತೈತಿ ಅಂದ್ರೆ ಫಾರ್ ಸಮ್ ಟೈಮ್ ಇಂಟರ್ವಲ್ ದ್ಯಾಟ್ ವಿಲ್ ಸ್ವಿಂಗ್ಸ್ ಟು ಆ್ಯಂಡ್ ಪ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗಿ ಯಾವಾಗ ಅದು ಫೋರ್ಸನ್ನು ಕಳ್ಕೊತೈತಲ್ಲ, ಆಟೋಮೆಟಿಕಲಿ ದ್ಯಾಟ್ ವಿಲ್ ಕಮ್ ಟು ರೆಸ್ಟ್. ದ್ಯಾಟ್ ರೆಸ್ಟ್ ಪೊಸಿಷನ್ ಈಸ್ ಕಾಲ್ಡ್ ಆ್ಯಸ್ ಮೀನ್ ಪೊಸಿಷನ್.
So mean position is what? The position where body is at rest. Body comes to rest. So the distance traveled by oscillating particle at any instant from its equilibrium position means from here, if it is at the rest position, from the rest position to the to fro like that, the distance traveled is called as what? Displacement. From where? From the mean position. So this rest position is called as mean position. Why the body comes to rest? If you remove the external force, why the body comes to rest? It is because body comes to rest because of the external obstacles called as air dragging ಫ್ರಿಕ್ಷನ್ಸ್. ಈ ಬಾಡಿ ಏನಾಗ್ತೈತೆ ಅಂದ್ರೆ ಏರ್ ಜೊತೆ ಫ್ರಿಕ್ಷನ್ಗೆ ಒಳಗಾಗ್ತೈತಿ. ಸೊ ಅಲ್ಲಿ ಏರ್ ಡ್ರ್ಯಾಗ್ ಇರ್ತೈತಿ. ಅದರಿಂದ ಏನಾಗ್ತೈತೆ ಅಂದ್ರೆ ಅದು ಬಾಡಿ ಆಟೋಮೆಟಿಕಲಿ ದ್ಯಾಟ್ ಕಮ್ಸ್ ಟು ರೆಸ್ಟ್ ವೆನ್ ಯು ರಿಮೂವ್ ದ ಎಕ್ಸ್ಟರ್ನಲ್ ಫೋರ್ಸ್. ನೀವು ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡೋದನ್ನು ನಿಲ್ಲಿಸ್ತೀರಿ. ಆಟೋಮೆಟಿಕಲಿ ಇದು ಸ್ವಿಂಗ್ ಆಗೋದಿಲ್ಲ. ಜೋರ್ ಹೆವಿ ಪ್ರೆಷರ್ ಏರ್ ಇತ್ತು ಅಂದರೆ ಸ್ವಿಂಗ್ ಆಗ್ತದೆ. ಬಟ್ ಅದು ಸ್ವಿಂಗ್ ಆಗಬೇಕು, ಟು ಆ್ಯಂಡ್ ಪ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗಬೇಕು ಅಂದರೆ ಯು ವಿಲ್ ಅಪ್ಲೈ ಸಮ್ ಫೋರ್ಸ್. ಬಟ್ ವೆನ್ ಯು ರಿಮೂವ್ ದ ಫೋರ್ಸ್ ದ್ಯಾಟ್ ವಿಲ್ ಕಮ್ ಟು ದಿ ರೆಸ್ಟ್. ಅದು ರೆಸ್ಟಿಗೆ ಬರ್ತೈತಿ. ದ್ಯಾಟ್ ರೆಸ್ಟ್ ಪೊಸಿಷನ್ ಈಸ್ ಕಾಲ್ಡ್ ಆಸ್ ಮೀನ್ ಪೊಸಿಷನ್. In the periodic motion, change in position is displacement, and change in position is determined by change in angle, and here theta or angle is function of time. So displacement is nothing but what? Change in the position. Now displacement ಅಂದರೆ ಏನು ಹೇಳಿದ್ವಿ? ಡಿಸ್ಟೆನ್ಸ್ ಟ್ರಾವೆಲ್ಡ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಗಬೇಕು ಅಂದರೆ ಒಂದು ಬಾಡಿ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಏನಾಗಿರಬೇಕು? ಮೂವ್ ಆಗಿರಬೇಕು. ಫ್ರಾಮ್ ಹಿಯರ್ ಟು ಹಿಯರ್, ದೆನ್ ಹಿಯರ್, ಲೈಕ್ ದ್ಯಾಟ್. ಅ ಬಾಡಿ ಶುಡ್ ಚೇಂಜ್ ಇಟ್ಸ್ ಪೊಸಿಷನ್. But in angular periodic motion, it is like if you drag this completely, this is what? Angular motion, right? ಇದೇನಾಗ್ತೈತಿ ಅಂದರೆ ಒಂದು ಸರ್ಕಲನ್ನು ಪೂರ್ತಿ ಕ್ಲಿಯರ್ ಇದು ಕಂಪ್ಲೀಟ್ ಮಾಡ್ತೈತಿ. ಸೊ ದಿಸ್ ಮೇ ಬಿ ಕಾಲ್ಡ್ ಎಸ್ ಆ್ಯಂಗ್ಯುಲರ್ ಇಫ್ ಯು ಡ್ರ್ಯಾಗ್ ದಿಸ್ ಲೈಕ್ ದಿಸ್. ಸೊ ವಾಟ್ ಈಸ್ ಚೇಂಜಿಂಗ್ ಇಯರ್? ವೆನ್ ದ ಬಾಡಿ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ದ ಆ್ಯಂಗಲ್ ವಿತ್ ವರ್ಟಿಕಲ್ ಈಸ್ ಚೇಂಜಿಂಗ್, ರೈಟ್? ಸೊ ಇಲ್ಲೊಂದು ಆ್ಯಂಗಲ್ ಇತ್ತು, ಝೀರೋ ಹಿಯರ್. ನಾವು ಯಾವುದೇ ಆ್ಯಂಗಲ್ ಆಗಿಲ್ಲ. ಈ ಮೀನ್ ಪೊಸಿಷನಿಂದ ಬಾಡಿ ಇಲ್ಲಿ ಮೂವ್ ಆತಂದರೆ ಇಲ್ಲೊಂದು ಏನಾಯಿತು? ಆ್ಯಂಗಲ್ ಕ್ರಿಯೇಟ್ ಆಯಿತು. ಸೊ ವಾಟ್ ಆ್ಯಸ್ ದ ಟೈಮ್ ಈಸ್ ಗೋಯಿಂಗ್, ಪೊಸಿಷನ್ ಆಫ್ ದ ಬಾಡಿ ಈಸ್ ಚೇಂಜಿಂಗ್, ಆ್ಯಂಡ್ ದ ಪೊಸಿಷನ್ ಆಫ್ ಬಾಡಿ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ದ ಆ್ಯಂಗಲ್. ಸೊ ಆ್ಯಂಗಲ್ ಚೇಂಜ್ ಆಗತೈತಿ. ಆ್ಯಂಗಲ್ ಚೇಂಜ್ ಆಗೋದು ಎದ್ರ ಮೇಲೆ ಡಿಪೆಂಡ್ ಐತಿ ಅಂದರೆ ಟೈಮ್ ಮೇಲೆ ಡಿಪೆಂಡ್ ಐತಿ. ಸೊ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಚೇಂಜ್ ಇನ್ ದ ಪೊಸಿಷನ್, ಆ್ಯಂಡ್ that change in position is given by the change in the angle, and where that angle is function of time. Angle ಎನ್ನುವುದು ಏನೈತೆ ಅಂದರೆ ಅದು ಫಂಕ್ಷನ್ ಆಫ್ ಟೈಮ್ ಐತಿ, ಬಿಕಾಸ್ ಇಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ದಟ್ ಈಸ್ ವಾಟ್ ಥೀಟಾ ಆ್ಯಂಗಲ್ ಈಸ್ ಫಂಕ್ಷನ್ ಆಫ್ ಟೈಮ್. Displacement is the periodic function of time. Again, displacement is what? It is a periodic function. Why periodic? Means periodic ಅಂದರೆ ಏನು? ರೆಗ್ಯುಲರ್ ಇಂಟರ್ವಲ್ ಒಳಗೆ ರಿಪೀಟ್ ಆಗಬೇಕು. ಸೊ ಒಂದು ಪೊಸಿಷನ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಏನು? ಚೇಂಜ್ ಇನ್ ದ ಪೊಸಿಷನ್. ಒಂದು ಪೊಸಿಷನ್ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗತೈತಿ ಅಟ್ ರೆಗ್ಯುಲರ್ ಇಂಟರ್ವಲ್. ಸೊ ವಿ ಕ್ಯಾನ್ ಸೇ ದಟ್ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಪೀರಿಯಾಡಿಕ್ ಫಂಕ್ಷನ್. ಸೊ ಇಷ್ಟು ಸೆಕೆಂಡ್ಸ್ ಒಳಗೆ ಇಲ್ಲಿ ಬಂದು ಇಲ್ಲಿ ಹೋಯಿತು, ಇಲ್ಲಿ ಹೋಯಿತು. ದಟ್ ಈಸ್ ವಾಟ್ ದ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಈಸ್ ಫಂಕ್ಷನ್ ಆಫ್ ಟೈಮ್ ವಿಚ್ ಈಸ್ ಪೀರಿಯಾಡಿಕ್ ಬಿಕಾಸ್ it is happening, it is taking place in a regular interval of time. The simplest example of periodic functions are sine and cosine function. We have already discussed, I think you know this, trigonometric functions. Sine and the cosine are the periodic functions, because if you know the value of sine, just once you revise the trigonometric functions and those values. Sine 0 is what? 0. Sine 90 is 1. Sine 180 is 0. So that 0 again at the value sine pi is 0, again sine 2 pi is 0. So sine is getting its value 0 at the regular interval, that is from pi. At a pi interval, sine is getting the value 0. So sine is called as what? Periodic function, which is having its equal value at a equal interval, that is pi interval. So sine is called as what? Periodic function. Cosine is also called as periodic function. So periodic function example trigonometric function sine ಮತ್ತು cosine ಅನ್ನು ತಗೋಬಹುದು. So can we say that periodic function is function of time? So that we can express like this: f of t is a periodic function
A, it is denoted by A cos omega t. Just we can express like this because cos is a periodic function. Then f of t equal to A cos omega t, as we have discussed here, at the regular interval of pi or 2 pi, sine and the cosine gets the same value. Means ಇಲ್ಲಿ 0 ಇದ್ದಾಗ sin 0 0, ಮತ್ತು ಪೈಗೆ ಬಂದಾಗ 0, 2 ಪೈಗೆ ಬಂದಾಗ 0. ಯಾವ ಥರ ಒಂದು ಇಂಟರ್ವಲ್ ಒಳಗೆ ವ್ಯಾಲ್ಯೂ ಈಕ್ವಲ್ ಬರತೈತಿ, ಹಂಗೆ ಕಾಸಿಗೆ ಏನು ಮಾಡೋದಂದ್ರೆ ನಾವು 2 ಪೈ ಅಂತ ತೊಗೊಳ್ಳೋಣ. ಸೊ ವೆನ್ ಯು ಆ್ಯಡ್ 2 ಪೈ ಹಿಯರ್, ದ್ಯಾಟ್ ಶುಡ್ ಬಿ ಈಕ್ವಲ್ ಟು ಎಫ್ ಆಫ್ ಟಿ ಬರಬೇಕು. So A cos omega t plus 2 pi. I'll just add a term 2 pi here, and when you add you should get the same term f of t. ಅದು f of t ಈಕ್ವಲ್ ಆಗಿರಬೇಕು, ಅದನ್ನು ಪ್ರೂವ್ ಮಾಡ್ಬೇಕು ನಾವೀಗ. A cos omega t plus this here 2 pi is there. Let us go towards the circular motion first. ಸೊ ನಾವಿಲ್ಲೊಂದು ಯಾವುದು ಟು ಆ್ಯಂಡ್ ಪ್ರೋ ಡೈರೆಕ್ಷನ್ ಒಳಗೆ ಇದನ್ನು ಡಿಸ್ಕಸ್ ಮಾಡತ್ತೀವಿ. ಇಫ್ ಯು ಎಕ್ಸ್ಟೆಂಡ್ ದ್ಯಾಟ್ ವಿಲ್ ಕಂಪ್ಲೀಟ್ ಅ ಸರ್ಕಲ್, ದ್ಯಾಟ್ ವಿಲ್ ಕಂಪ್ಲೀಟ್ ಒನ್ ಸರ್ಕಲ್. ಆ ಪಾರ್ಟಿಕಲ್ ಅನ್ನೋದು ಏನಾಗ್ತೈತಿ, ನೀವು ಟು ಆ್ಯಂಡ್ ಪ್ರೋ ಡೈರೆಕ್ಷನ್ ಮೂವ್ ಆಗೋದನ್ನು ಜಸ್ಟ್ ನೀವು ಇನ್ನೂ ಡ್ರ್ಯಾಗ್ ಮಾಡಿದ್ರಿ ಅಂದ್ರೆ ಅದು ಒಂದು ಸರ್ಕಲನ್ನು ಕ್ರಿಯೇಟ್ ಮಾಡ್ತೈತಿ. ಸೊ ಜಸ್ಟ್ ಗೋ ಟುವರ್ಡ್ಸ್ ದ ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ ಒಳಗೆ ಯಾವ ಫ್ರೀಕ್ವೆನ್ಸಿಯನ್ನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿಯನ್ನು ಕನ್ಸಿಡರ್ ಮಾಡ್ತೇವೆ. ಬಿಕಾಸ್ ದ ಪಾರ್ಟಿಕಲ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಆ್ಯಂಡ್ ಆಟೋಮೆಟಿಕಲಿ ದ ಆ್ಯಂಗಲ್ ಥೀಟಾ ಈಸ್ ಆಲ್ಸೋ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸೆಂಟರ್. ಸೊ ಒಂದು ಪಾರ್ಟಿಕಲ್ ಇಲ್ಲಿತ್ತು, ಇಲ್ಲಿಗೆ ಹೋಯ್ತು, ಆ ಥರ ಒಂದು ಪಾರ್ಟಿಕಲ್ ಒಂದು ಸರ್ಕ್ಯುಲರ್ ಮೋಷನ್ ಒಳಗೆ ಐತಿ ಅಂದ್ರೆ ಏನು ಚೇಂಜ್ ಆಗತ್ತಿರ್ತೈತಿ ರೀ, ಆ್ಯಂಗಲ್ ಥೀಟಾ ಚೇಂಜ್ ಆಗತ್ತಿರ್ತೈತಿ. ಸೊ ಟಿ ಈಸ್ ವಾಟ್ ಟೈಮ್ ಫಾರ್ ಒನ್ ಕಂಪ್ಲೀಟ್ ಸೈಕಲ್. T is what? Capital T is time period. Time period means time required by the particle to complete one cycle. Here one cycle means what? One cycle means the complete one circle, that is circumference of the circle. Circumference of the circle is what? 2 pi here. 2 pi r is there. Let us consider one complete circle means 2 pi. And the frequency is what? Angular frequency, because angle is changing. And we have the relation that omega t is equals to 2 pi, where omega is angular frequency, t is time period, 2 pi is what? One complete cycle. Then we can say that omega is equals to 2 pi divided by t. This is the very well known relation between the angular frequency and the time period, and you should remember this. Omega is equals to 2 pi divided by t. So in the place of omega t we can substitute 2 pi, or in the place of 2 pi we can substitute omega t. So just remember this expression. Here in the place of 2 pi just substitute omega t. Omega and omega is common, take omega common, t plus capital T. So again it is in the form of what? A cos omega t plus t is there. What we have taken, f of t is equals to A cos omega t. F of t equal to this much. Then we can write this as a f of t plus t, because which term is extra here? This capital T is extra. So this is what? F of t plus t. A cos omega t plus t can be written as f of t plus t, because we have taken f of t is equals to A cos omega t. So we can equate like this. This is what? A cos omega t equal to f of t. A cos omega t plus t plus t is f of t plus t. So what we have proved? At a regular interval again the function takes the same value. Means ಇಲ್ಲಿ ನೀವು t equal to pi ಹಾಕಿದ್ರಿ ಅಂದ್ರೆ, if it is a sine function, if t equal to 0 ಹಾಕ್ರಿ 0 ಬಂತು. if t equal to pi ಹಾಕ್ರಿ 0 ಬರ್ತೈತಿ. t equal to 2 pi ಹಾಕ್ರಿ 0 ಬರ್ತೈತಿ. That is what I am saying. The function which repeats its value periodically at a regular interval is called as periodic function. ಸೊ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಪೀರಿಯಾಡಿಕ್ ಫಂಕ್ಷನ್ ಕಾಸ್ ಅನ್ನೋದು ಐತಿ ಅಂತ ನಾವು ಪ್ರೂವ್ ಮಾಡಿದ್ವಿ. ಆ್ಯಂಡ್ ಪೀರಿಯಾಡಿಕ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ದಿ ಸೂಪರ್ ಪೊಸಿಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್ ಫಂಕ್ಷನ್ಸ್. ಆ್ಯಂಡ್ ಇದು ಜಸ್ಟ್ ಕಾಸ್ ಅಂತ ನಾವು ತೊಗೊಂಡು ಹೆಂಗೆ ಪ್ರೂವ್ ಮಾಡಿದ್ವಲ್ಲ, ಕಾಂಬಿನೇಷನ್ ಆಫ್ ಕೋಸ್ ಆ್ಯಂಡ್ ಸೈನನ್ನು ಕೂಡ ನಾವು ಪೀರಿಯಾಡಿಕ್ ಫಂಕ್ಷನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಕಾಂಬಿನೇಷನ್ ಆಫ್ ಆರ್ ಸೂಪರ್ ಪೊಸಿಷನ್ ಆಫ್ ಸೈನ್ ಆ್ಯಂಡ್ ಕೊಸೈನ್, ದಟ್ ಈಸ್ ವಾಟ್? ಎಫ್ ಆಫ್ ಟಿ ಈಸ್ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ ಪ್ಲಸ್ ಬಿ ಕಾಸ್ ಒಮೆಗಾ ಟಿ ಅಂತ ಬರಿಬೋದು. ಸೊ ದೀಸ್ ಸೂಪರ್ ಪೊಸಿಷನ್ gives what? That will gives what? The periodic function. f of t is equals to a sin omega t plus b cos omega t. ಸೈನ್ ಮತ್ತು ಕೊಸೈನ್ ಫಂಕ್ಷನನ್ನು ಸೂಪರ್ ಪೊಸಿಷನ್ ಏನು ಕೊಡ್ತೈತಿ? ಪೀರಿಯಾಡಿಕ್ ಫಂಕ್ಷನನ್ನು ಎಕ್ಸ್ಪ್ರೆಸ್ ಮಾಡ್ತೈತಿ.
And here let us take the value of a and b like this. A is equals to d cos pi, b is equals to d sin pi. ಜಸ್ಟ್ ಈ ಥರ ವ್ಯಾಲ್ಯೂಸ್ ತೊಗೊಂಡಿದ್ದೀವಿ. ಇದನ್ನೇನು ಮಾಡಿರಿ ಅಂದರೆ ಇಲ್ಲಿ ಎ ಪ್ಲೇಸ್ ಒಳಗೆ ಡಿ ಕಾಸ್ ಪೈ ಮತ್ತು ಬಿ ಪ್ಲೇಸ್ ಒಳಗೆ ಡಿ ಸೈನ್ ಪೈಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ ಟಿ ಇಸ್ ಈಕ್ವಲ್ಸ್ ಟು ಡಿ ಕಾಸ್ ಪೈ ಸೈನ್ ಒಮೆಗಾ ಟಿ. ಏನು ಮಾಡಿದ್ವಿ, ಎ ಪ್ಲೇಸ್ ಒಳಗೆ ಈ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಡಿ ಕಾಸ್ ಪೈ ಸೈನ್ ಒಮೆಗಾ ಟಿ ಪ್ಲಸ್ ಇಲ್ಲಿ ಬಿ ಪ್ಲೇಸ್ ಒಳಗೆ ಇನ್ ದ ಪ್ಲೇಸ್ ಆಫ್ ಬಿ ಸಬ್ಸ್ಟಿಟ್ಯೂಟ್ ಡಿ ಸೈನ್ ಪೈ. ಸೊ ಇನ್ ದ ಪ್ಲೇಸ್ ಆಫ್ ಬಿ ಡಿ ಸೈನ್ ಪೈ ಕಾಸ್ ಒಮೆಗಾ ಟಿ. Then f of t is equals to d is common. So d is common here, write d. What is this? Cos a sin b sin a cos b. Cos a sin b sin a cos b is what? Sin of a plus b. So we can write sin of a plus b as omega t plus pi. Just this is the expansion of sin of a plus b. So now again we got what? This is in the form of what? Like this, a cos omega t, right? So the periodic function is superposition of sine and cosine also. And here we have a term called as d, where d is amplitude. And squaring equation 1 and 2, when you square and add equation 1 and 2, when you square this, what will become? A square is equals to d square cos square pi. When you square the equation 2, that will be b square is equals to d square sin square pi. And add them, equation 1 and 2, square them and add them, so that a square plus b square is equals to d square cos square pi plus b square is what? d square sin square pi. In the place of a square, d square cos square pi. In the place of b square, d square sin square pi. Take d square common, d square common. Remaining in the bracket we have cos square pi plus sin square pi. So a square plus b square is equals to what? D square, because cos square plus sin square is what? Cos square theta plus sin square theta is 1. So d square is equals to a square plus b square. Then d is equals to under root of a square plus b square, where d is what? D is amplitude. Means like this, the maximum distance traveled, that is called as amplitude. Let us discuss the amplitude in detail in the next class. Next is dividing equation 2 divided by 1. Here 2 is there. 2 is b is equals to d sin pi divided by 1. A is equals to d cos pi. So b by a is equals to d sin pi divided by d cos pi. D and d get cancels. So that sin theta by cos theta is what? Tan theta. So sin pi by cos pi is tan pi. Tan pi is equals to b by a. Then pi is equals to tan inverse of b by a. When you send tan to the that side, that will become inverse. So tan inverse of b by a, where pi is phase of the wave. Sinusoidal wave ಇದ್ರೆ ಅದಕ್ಕೆ phase ಅಂತಾರೆ. Phase means that factor which determines the states of the particle. State of the particle ಅನ್ನು ಡಿಟರ್ಮೈನ್ ಮಾಡೋದು phase ಅಂತೀವಿ. Where d is what? D is amplitude. Amplitude means maximum distance traveled. ಸೊ ಇದನ್ನೆಲ್ಲ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಒಂದು ಪೀರಿಯಾಡಿಕ್ ಫಂಕ್ಷನ್ ಅಂದ್ರೆ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು. ಪೀರಿಯಾಡಿಕ್ ಫಂಕ್ಷನ್ ಅಂದ್ರೆ ಟೈಮ್ ಇಂಟರ್ವಲ್ ಒಳಗೆ ಚೇಂಜ್ ಆಗ್ತಿರ್ತೈತಿ. ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಒಳಗೆ ವ್ಯಾಲ್ಯೂ ಚೇಂಜ್ ಅಂದರೆ ಈಕ್ವಲ್ ವ್ಯಾಲ್ಯೂವನ್ನು ಪಡ್ಕೋತಿರ್ತೈತಿ. ಅದೇ ಏನಂದರೆ ಇಲ್ಲಿ 0 ಇದ್ರೆ 0, ಪೈಗೂ 0 ಮತ್ತು 2 ಪೈಗೂ 0ನೇ ಬಂತಲ್ಲ, ಅದು ಪೀರಿಯಾಡಿಕ್. ಸೈನ್ ಮತ್ತು ಕೊಸೈನ್ಸ್ ಏನಿರ್ತಾವೆ ಅಂದರೆ ಪೀರಿಯಾಡಿಕ್ ಇರ್ತಾವೆ. ಅದನ್ನು ನಾವು ಈ ರೀತಿ ಪ್ರೂವ್ ಮಾಡಿದ್ವಿ. ಎಫ್ ಆಫ್ ಟಿ ಈಕ್ವಲ್ ಟು ಎಫ್ ಆಫ್ ಟಿ ಪ್ಲಸ್ ಟಿ. ಜಸ್ಟ್ ಸೆಪ್ರೇಟ್ ಫಂಕ್ಷನ್ಸ್ ಅಲ್ಲ, ಇವು ನೀವು ಕಂಬೈನ್ಡ್ ಆಗಿನೂ ಪೀರಿಯಾಡಿಕ್ ಅಂತ ಪ್ರೂವ್ ಮಾಡ್ಬೋದು ಅನ್ನೋದು ಈ ಎಕ್ಸ್ಪ್ರೆಷನ್ ಹೇಳ್ತೈತಿ.